ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ವಿಡಿಯೋ ಮಾಡ್ತಿರುವಂತ ಉದ್ದೇಶ ಸೌಜನ್ಯ ಏನು ಜಿಲ್ಲೆಯಲ್ಲಿ 13 ವರ್ಷದಿಂದ ಅತ್ಯಾಚಾರ ಮತ್ತು ಕೊಲೆ ಆಗಿತ್ತು, ಅದರ ವಿಚಾರವಾಗಿ ಮಾತಾಡ್ಲಿಕ್ಕೆ. ಸೌಜನ್ಯ ವಿಷಯ ಮಾತಾಡುವಾಗ ನಾನು ವಿಡಿಯೋ ಮಾಡುವ ಮುಂಚೆನೆ ಒಂದು ವಿಷಯನ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ. ಅದೇನು ಅಂತ ಹೇಳಿದ್ರೆ, ನಾವು ಧರ್ಮಸ್ಥಳದ ಶ್ರೀ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಪರವಾಗಿ ಅಥವಾ ಅವರ ವಿರೋಧವಾಗಿ ಅಥವಾ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪರವಾಗಿ ಅಥವಾ ವಿರೋಧವಾಗಿ ಇಲ್ಲ. ಒಬ್ಬ ಸಾಮಾನ್ಯನಾಗಿ ಈ ಎರಡೂ ವಿಷಯಗಳನ್ನ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಿರೋ ಅವರ ಅಥವಾ ಇದು ದೇವಸ್ಥಾನದ ವಿಚಾರ ಅಲ್ಲ. ಧರ್ಮಸ್ಥಳನ ಊರು ಅಂತ ಹೇಳಿ ಭಾವಿಸಿ ಹೇಳ್ತಾ ಇದ್ದೀನಿ ನಾನು. ದೇವಸ್ಥಾನದ ಬೇರೆ, ಧರ್ಮಸ್ಥಳದ ಊರಿನಲ್ಲಾದಂತ ಒಂದು ಪರದ ಇದಾಗಿ ಮತ್ತೊಂದು ಮಹೇಶ್ ಶೆಟ್ಟಿ ತಿಮ್ಮಡಿಯವರ ತಂಡಕ್ಕೆ ವಿರೋಧವಾಗಿ ಮಾತಾಡ್ತಿದ್ದಾರೆ. ಇವೆರಡನ್ನೂ ಅಬ್ಸರ್ವ್ ಮಾಡುವವನಾಗಿ ನನಗನ್ಸಿದ್ದನ್ನು ಹೇಳ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೇನೆ. ಇದನ್ನು ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ಯಾಕಂತ ಹೇಳಿದ್ರೆ ಇವನ್ ಯಾರೋ ಒಬ್ಬರನ್ನು ಬೆಂಬಲಿಸ್ತಿದ್ದಾನೆ, ಮತ್ತೊಂದನ್ನೇನೋ ಇದು ಮಾಡ್ತಿದ್ದಾನೆ ಅಂತೇಳಿ. ಅದ್ರ ಜೊತೆಗೆ ನಾನು ಶುರು ಮಾಡೋ ಮುಂಚೆ ಹೇಳ್ಬಿಡ್ತೀನಿ. ಇಲ್ಲೊಂದು ಪುಸ್ತಕ ನಿಮಗೆ ನೋಬೆಲ್ ಕುರಾನ್ ಅಂತ ಇದೆ. ಕುರಾನ್ ಅಂತ ಹೇಳಿದ್ರೆ ನಾನೆಲ್ಲ ಇಸ್ಲಾಂ ಅನ್ನ ಒಪ್ಕೊಂಡಿದ್ದೀನಿ, ಹಾಗಲ್ಲ. ನನಗೆ ಮತಾಂತರ ಆಗು ಅಂತ ಹೇಳಿ ಪುಸ್ತಕವನ್ನು ಕೊಟ್ಟಿದ್ರು. ಬಿಸೋಕೋದ್ ಬೇಡ ಅಂತ ಇಟ್ಟಿದ್ದೀನಿ ಅಷ್ಟೇ. ನಾವು ಮತಾಂತರ ಆಗುವ ಜಾಯಮಾನಕ್ಕೆ ಸೇರಿದವರಲ್ಲ, ಹಾಗಾಗಿ ಹಾಗೇನೆ ಇದೆ. ಸೊ ಇದನ್ನ ಕ್ಲಾರಿಫೈ ಮಾಡುತ್ತಾ ವಿಷಯ ಏನು ಅಂತ ಹೇಳಿದ್ರೆ, ಸೌಜನ್ಯ ಪರ್ವದ ಹೋರಾಟ ಇತ್ತೀಚೆಗೆ ತುಂಬಾ ಪೀಕಿಗೆ ಹೋಯಿತು. ಎಲ್ಲೋ ಒಂದ್ ಕಡೆ ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದೆ, ಒಂದು ದೊಡ್ಡ ಬೆಂಬಲ ವ್ಯಕ್ತ ಆಗ್ತಿದೆ, SIT ತನಿಖೆ ಆಗಿದೆ. ಇವೆಲ್ಲ ಆಗ್ತಾ ಇರ್ಬೇಕಾದ್ರೆ ಪ್ರಸ್ತುತ ಅನ್ನಿಸ್ತಿರೋದು ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಸೌಜನ್ಯ ಪರವಾಗಿ ನಡೀತಿದ್ದ ಹೋರಾಟವನ್ನ ಲೆಫ್ಟಿಸ್ಟ್, ಐ ಡೋಂಟ್ ವಾಂಟ್ ಟು ಯೂಸ್ ದ ವರ್ಡ್ ಕಮ್ಯುನಿಸ್ಟ್ಗಳು ಸಹಿತ ಲೆಫ್ಟಿಸ್ಟ್ ಯಾರು ಎಡಪಂಥೀಯ ಸಿದ್ಧಾಂತವನ್ನು ಹೊಂದಿದ್ದಾರೋ, ದೇವಸ್ಥಾನದ ಬಗ್ಗೆ ಒಂದು ರೀತಿಯ ಅಪನಂಬಿಕೆಯನ್ನ ಅಥವಾ ಹಿಂದುತ್ವದ ಬಗ್ಗೆ ಒಂದು ಅಪನಂಬಿಕೆಯನ್ನ, ಹಿಂದುತ್ವ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿದ್ರು, ಅವರು ಟೇಕ್ ಓವರ್ ಮಾಡಿದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ, ನೀವು ದೆಹಲಿಯಲ್ಲಾದ ಫಾರ್ಮರ್ಸ್ ಪ್ರೊಟೆಸ್ಟ್ ಅನ್ನ ತಗೊಂಡು ನೋಡಿ. ಫಾರ್ಮರ್ ಪ್ರೊಟೆಸ್ಟ್ ಶುರುವಾಗಿದ್ದು ರೈತರ ಹಕ್ಕುಗಳಿಗಾಗಿ ಅಂತೇಳಿ, ಅಂದ್ರೆ ರೈತರ ಸರಿಯಾದ ಮಾಹಿತಿ ಇಲ್ಲದೆ ಶುರುವಾಗಿದ್ದು. ಆದ್ರೆ ಅದನ್ನ ಬರ್ತಾ ನಿಧಾನವಾಗಿ ಟೇಕ್ ಓವರ್ ಮಾಡಿದ್ಯಾರು ಅಂತ ಹೇಳಿ ಖಾಲಿಸ್ತಾನಿ ಮೂವ್ಮೆಂಟ್, ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಮೂವ್ಮೆಂಟ್ ಗಳು ಟೇಕ್ ಓವರ್ ಮಾಡಿತು. ದೆಹಲಿ ಕೆಂಪುಕೋಟೆಯಲ್ಲಿ ಧ್ವಜವನ್ನ, ಭಾರತ ಧ್ವಜವನ್ನು ಇಳಿಸಲಿ ಖಾಲಿಸ್ತಾನಿ ಧ್ವಜವನ್ನ ಹಾರಿಸುವ ತನಕ ಅದು ಮುಂದುವರಿಯಿತು. ಇಲ್ಲಿ ಸೌಜನ್ಯ ಪರವಾದ ಈ ಹೋರಾಟದಲ್ಲೂ ಹಾಗೆ ಆಗ್ತಾ ಇದೆ. ಮೊದಲಿಗೆ ಸೌಜನ್ಯ ಪರವಾದ ಹೋರಾಟವಾಗಿ ಆರಂಭವಾಗಿದ್ದು, ನೀವು ಈಗ ನೋಡ್ತಾ ಇದ್ರೆ ನೀವು ಯೂಟ್ಯೂಬ್ ನಲ್ಲಿ ಹೋಗಿ ನೋಡಿ, ಒಂದಷ್ಟು ಎಡಪಂಥೀಯರು ಗುರುತಿಸಿಕೊಂಡಿದ್ದವರು ಹಿಂದೂ ದೇವರುಗಳನ್ನ, ಹಿಂದೂ ಆಚರಣೆಗಳನ್ನ ನಿಂದಿಸ್ತಾ, ಅಂದ್ರೆ ಸೋ ಕಾಲ್ಡ್ ಎಡಪಂಥೀಯರು ಅಂದ್ರೆ ಒಂದು ವರ್ಗವನ್ನ ಓಲೈಸ್ತಾ ಹಿಂದೂ ಧರ್ಮವನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಂತ ಕೆಲವರು ಯೂಟ್ಯೂಬ್ ಚಾನೆಲ್ಗಳು ನೇರವಾಗಿ ಹೇಳ್ತಾರೆ, ನಾವು RSS ಅನ್ನು ವಿರೋಧಿಸ್ತಾ ಇದ್ದವರು ಈಗ ಈ ಸೌಜನ್ಯ ಹೋರಾಟಕ್ಕಾಗಿ ನಾವು ಬೆಂಬಲ ಕೊಡ್ತೀವಿ ಹಾಗೆ ಹೇಗೆ ಅಂತೇಳಿ. ಜೊತೆಗೆ ಅವ್ರು ಒಂದು ಲೈನ್ ಅನ್ನು ಆಡ್ ಮಾಡ್ಕೊಳ್ತಾ ಇದ್ದಾರೆ. ಇದು ಆರಂಭ ಆಗಿದ್ದು ಅಗ್ನಿ ಶ್ರೀಧರ್ ಯೂಟ್ಯೂಬ್ ಚಾನಲ್ ಅಗ್ನಿ ಶ್ರೀಧರ್ ಅವರಿಂದ ಆರಂಭ ಆಗಿದ್ದು. RSS ಇದ್ರ ಹಿಂದೆ ಇದೆ, ಧರ್ಮಸ್ಥಳದ ವಿರುದ್ಧ RSS ಈ ಹೋರಾಟವನ್ನು ಆಯೋಜನೆ ಮಾಡಿದೆ ಹಾಗೆ ಅಂತ ಒಂದು ತಮ್ಮದೇ ಆದ ಕಾನ್ಸ್ಪಿರಸಿಯನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ RSS ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. RSS ಇದರಿಂದ ತನ್ನ ಅಂತರವನ್ನ ಒಂದು ಸಂಘಟನೆಯಾಗಿ ಏನು ಮಾಡಬೇಕು, ಸಮಾಜ ಸೇವೆಯ ದೃಷ್ಟಿಯಿಂದ ಅದನ್ನು ಮಾತ್ರ ಮಾಡ್ತಾ ಇದೆಯೇ ಹೊರತು ಅದಕ್ಕೂ ಈ ಹೋರಾಟಕ್ಕೂ ಯಾವುದೇ ಸಂಬಂಧ ಇಲ್ಲ. ಸತ್ಯದ ಪರವಾಗಿದೆ ಅಷ್ಟೇ RSS. ಇನ್ನು ಧರ್ಮಸ್ಥಳ ನಾವು ಭಾವಿಸೋದ್ರೆ ಹಿಂದೂ ಮತ್ತು ಜೈನ ಅನ್ನೋದು ಎರಡು ಬೇರೆ ಅಲ್ಲ. ಈಗ ದೀಪಾವಳಿಯನ್ನ ನಾವು ಮಾತ್ರ ಜೈನರು ಆಚರಣೆ ಮಾಡುತ್ತಾರೆ. ಮಹಾವೀರ ದೇವರನ್ನ ಒಂದು ಮುಂದೆ ಹೋದಾಗ ಕೈ ಮುಗಿದ ದೇವಸ್ಥಾನ ಬಸದಿಗೆ ಹೋದಾಗ ನಾವು ಕೈ ಮುಗಿದಿದ್ದೇವೆ, ನಾವು ಅಲ್ಲಿ ಕೂತು ಧ್ಯಾನ ಮಾಡಿದ್ದೇವೆ. ಹಾಗಾಗಿ ಹಿಂದೂ ಮತ್ತು ಜೈನ ಅನ್ನೋದು ಎರಡು ಬೇರೆ ಬೇರೆ ಧರ್ಮಗಳಲ್ಲ, ಅದು ಒಂದೇ ಮರದಿಂದ ಕಿಸಿಲೊಡೆದ ಎರಡು ವಿಚಾರಗಳು ಅಷ್ಟೇ. ಹಾಗಾಗಿ ಈ ಎಡಪಂಥೀಯರು ಅನ್ಕೊಂಡವರು ಯಾರು ಹಿಂದೂ ಧರ್ಮವನ್ನು ವಿರೋಧಿಸ್ತಿದ್ರು ಅವರೆಲ್ಲ ಈಗ ಒಂದಾಗಿ ಈ ಒಂದು ಏನೋ ಹೌ ಕ್ಯಾನ್ ಐ ಸೇ ಇಟ್, ಲೈಕ್ ಒಂದು ವಿಶೇಷವಾದ ಒಂದು ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಅತ್ಯಾಚಾರ ಆಗಿರುವಂತ ದೇವಸ್ಥಾನದಿಂದಲೇ ಆಗಿದೆ ಅನ್ನುವ ರೀತಿ ಬಿಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಉದಾಹರಣೆಗಳನ್ನ ನೀವು ಲಾಯರ್ ಜಗದೀಶ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ ಕೆಲವು ನೋಡಿದೆ ಅದಾಗಿರ್ಬೋದು, ಅಥವಾ ನೀವು ರೋಡ್ ಅಲ್ಲಿ ಆ ಬ್ಯಾನರ್ ಗಳನ್ನ ಇಟ್ಕೊಂಡು ಪ್ರೆಸ್ ಕ್ಲಬ್ ಅಲ್ಲಿ ನಮ್ಮ ಬೆಂಗಳೂರಿನಲ್ಲಾಯ್ತು ಹೋರಾಟ ಆಯ್ತು, ಈ ಎಲ್ಲ ಇದೆಯಲ್ಲ ಇವೆಲ್ಲವೂ ಎಡಪಂಥೀಯರು ಅಂತ ಗುರುತಿಸ್ಕೊಂಡವರು ಇದನ್ನ ತಮ್ಮ ಇದಕ್ಕೆ ಟೇಕ್ ಓವರ್ ಮಾಡ್ತಾ ಇದ್ದಾರೆ. ಸೊ ನಾನು ಸೌಜನ್ಯ ಪರವಾದ ಹೋರಾಟ ಬೆಂಬಲಿಸುವವರು ಒಳ್ಳೆ ವಿಷಯ, ಬೆಂಬಲಿಸ್ತಾ ಇದ್ದಾರೆ, ಬೆಂಬಲಿಸ್ತಾನು ಇರಬೇಕು. ಆದ್ರೆ ಎಲ್ಲ ಒಂದು ಕಡೆ ಗಿರೀಶ್ ಮಟ್ಟಣ್ಣ ಅವರಿಂದ ಅಥವಾ ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಂದ
ಇದು ಮುಂದೆ ಎಲ್ಲೋ ಲೆಫ್ಟಿಸ್ಟ್ ಗಳ ಕೈಗೆ ಹೋಗ್ತಾ ಇದೆ ಅನ್ಸುತ್ತೆ. ಉದಾಹರಣೆಗೆ SDPI, ಅಜ್ಮೀರ್ ದರ್ಗಾದಲ್ಲಾಗಿರ್ಬೋದು ಅಥವಾ ಲವ್ ಜಿಹಾದ್ ಬಗ್ಗೆ ಯಾವತ್ತೂ ಮಾತಾಡದ SDPI ಇಲ್ಲಿ ನಾವಿದಕ್ಕೆ ಬೆಂಬಲ ಕೊಡ್ತೀವಿ, ನಾವಿದಕ್ಕೆ ಹೋರಾಟ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಇದು ಒಂದು ವ್ಯವಸ್ಥಿತವಾಗಿ ಆ ಹೋರಾಟವನ್ನು ಟೇಕ್ ಓವರ್ ಮಾಡುವಂತ ಒಂದು ಕೆಲಸ ನಡೀತಾ ಇದೆ. ಹಾಗಾಗಿ ದಯವಿಟ್ಟು ಹಿಂದೂಗಳು ಯಾರು ಕೂಡ ಸೌಜನ್ಯ ನ್ಯಾಯ ಸಿಗಬಾರ್ದು ಅಂತ ಹೇಳುದು, ನ್ಯಾಯ ಸಿಗಬೇಕು. ಆದ್ರೆ ಈ ಲೆಫ್ಟಿಸ್ಟ್ ಗಳನ್ನ ಹೊರಗಿಟ್ಟು ನ್ಯಾಯ ತಗೊಳ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇದ್ರ ಜೊತೆಗೆ ನಮ್ಗೆ ಈ ಲೆಫ್ಟಿಸ್ಟ್ ಗಳಂತ ಹೇಳಿದಾಗ ನನಗೆ ತುಂಬಾ, ನಾನು ಒಂದು ವಿಷಯ ಹೇಳಿದೆ ನಿಮಗೆ, RSS ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಅಂತ. ನಾನು ಸ್ಟಾರ್ಟಿಂಗ್ ನಾನು ಕೂಡ ಈ ಹೋರಾಟವನ್ನು ಬೆಂಬಲಿಸಿದ್ದೆ, ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳ ಬಗ್ಗೆ ಹೇಳ್ತಾ ಇದ್ದೆ, ವಿರೋಧವಾಗಿ ಮಾತಾಡ್ತಾ ಇದ್ದೆ. ಆದ್ರೆ ನನಗೆ ಈಗ ಅನ್ನಿಸ್ತಾ ಇದೆ, ಅವ್ರು ಮಾಡಿದ್ದಾರೋ ಮಾಡಿಲ್ಬೋದು ತನಿಖೆ ಆಗ್ಲಿ, ತನಿಖೆ ಬಿಟ್ಟ ವಿಷಯ, ನಾನು ಅದ್ರಲ್ಲಿ ಏನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ನೀವು ವಿಷಯವನ್ನ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ RSS ಮಾಡಿಸ್ತಾ ಇದೆ ಅಂತ ಹೇಳೋ ಮೂಲಕ ಈ RSS ನ ಸಿದ್ಧಾಂತನ ಒಪ್ಪಿಕೊಂಡಂತ ಒಂದು ವರ್ಗ ಇದೆಯಲ್ಲ, ಆ ವರ್ಗವನ್ನು ಕೂಡ ತಮ್ಮೊಳಗೆ ಸೆಳೆದುಕೊಳ್ಳೋದಕ್ಕೆ ಒಂದು ವ್ಯವಸ್ಥಿತವಾದ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾಳೆ ದಿನ ದೇವಸ್ಥಾನದ ವಿರುದ್ಧ ಏನಾದ್ರು ಬಂದಾಗ್ಲೂ ಕೂಡ ಇದ್ರ ಹಿಂದೆ RSS ಇದೆಯಂತೆ ಅನ್ನೋ ಒಂದು ಮೆಂಟಾಲಿಟಿಯನ್ನ, ಒಂದು ಇಮ್ಯಾಜಿನರಿ ಫಿಕ್ಷನ್ ಇಲ್ಲದನ್ನ ಉಂಟು ಅಂತ ಒಂದು ಕ್ರಿಯೇಟ್ ಮಾಡಿ ಅದರಿಂದ ಯಾರು ಕೂಡ ಅದನ್ನ ಪ್ರಶ್ನಿಸದ ರೀತಿ ಮಾಡಬಹುದು ಅನ್ನುವಂತ ಒಂದು ವಿಶೇಷವಾದಂತ ಒಂದು ಮೂರ್ಖತನದ ಇದನ್ನು ಪರಮವಾದಿಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ಆದ್ರೆ ಪ್ರತಿಯೊಬ್ಬನು ಕೂಡ ಇದರಲ್ಲಿ ಎಚ್ಚರಿಸಬೇಕು. ಏನು ಅಂತ ಹೇಳಿದ್ರೆ, ಸಂಘ ಇದರಲ್ಲಿ ಯಾವುದೇ ಪಾಲನ್ನು ತಗೊಂಡಿಲ್ಲ, ಸಂಘಕ್ಕೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ವೇ ಇಲ್ಲ. ಜೊತೆಗೆ ಈ ಲೆಫ್ಟಿಸ್ಟ್ ಗಳೇನು ಟೇಕ್ ಓವರ್ ಮಾಡಿ ಅದನ್ನ ದೇವಸ್ಥಾನದ ವಿರುದ್ಧ ಅಂತ ಪ್ರತಿಬಿಂಬಿಸ್ತಾ ಇದ್ದಾರೋ, ಅದು ದೇವಸ್ಥಾನದ ಅಥವಾ ದೇವಸ್ಥಾನದ ಯಾವುದೋ ವ್ಯಕ್ತಿಯ ವಿರುದ್ಧ ಅಲ್ಲ. ಅವರ ಉದ್ದೇಶ, ನೀವು ಮಹೇಶ್ ತಿಮರೋಡಿ ಅವರಾಗಿರ್ಬೋದು ಅಥವಾ ಗಿರೀಶ್ ಮಠಣ್ಣವರಾಗಿರ್ಬೋದು ಅಥವಾ ಯಾರೇ ಇನ್ನೂ ಕೂಡ ಹೋರಾಟದ ಮುಂಚಿನ ಪ್ರತಿಯೊಬ್ಬರದು ಕೂಡ ನ್ಯಾಯ ಸಿಗಬೇಕು ಅನ್ನೋದೇ ಹೊರತು ಯಾರೊಬ್ಬ ವ್ಯಕ್ತಿಯ ಟಾರ್ಗೆಟ್ ಅಲ್ಲ. ನ್ಯಾಯ ಸಿಗಬೇಕು ಅನ್ನೋ ಅಷ್ಟೇ ಉದ್ದೇಶ ಇದೆ ಪ್ರಸ್ತುತ. ಅದು ಹಾಗೇನೆ ಇರಲಿ. ಈ ಲೆಫ್ಟಿಸ್ಟ್ ಗಳ ಕೈಗೆ ದಯವಿಟ್ಟು ಕೊಡಬೇಡಿ. ಈ ಹೋರಾಟ ಅವರ ಕೈಗೆ ಹೋಗಿ ಅಲ್ಲಿಂದ ಧರ್ಮಸ್ಥಳದ ವಿರೋಧ ಅನ್ನೋ ಒಂದು ಕಾನ್ಸ್ಪಿರಸಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದೇ ಆ ಟ್ರ್ಯಾಪಿಗೆ ಯಾರು ಬೀಳ್ಬೇಡಿ ಅಂತ ಇದೊಂದೇ ಕೋರಿಕೆ ಇದೆ. ಇದು ಜೈ ಹಿಂದ್, ಜೈ ಕರ್ನಾಟಕ.